ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬಿಸಿಲಿಗೆ ತಂಪಾದಂತಹ ಹೆಸರುಬೇಳೆ ಹಲ್ವನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನು 550 ಗ್ರಾಮ್ ಅಷ್ಟು ಹೆಸರು ಬೇಳೆನ ತಗೋಬೇಕು. ಅದನ್ನಕ್ಕೆ ನೀರು ಹಾಕ್ಬಿಟ್ಟು ಅದನ್ನು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡಿ. ಸೊ ಈ ಥರ ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿದ ಮೇಲೆ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಡಬೇಕು. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಬೋದು. ಇಲ್ಲಾಂದರೆ ಇದೇ ಥರ ಡ್ರೈ ಆಗಿ ಸಹಿತ ಆ ಹೆಸರು ಬೇಳೆನ ಹಾಕ್ಬಿಟ್ಟು ನೀಟಾಗಿ ಅದರೊಳಗೆ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗೋ ರೀತಿ ಈ ಥರ ಡ್ರೈ ರೋಸ್ಟ್ ಥರ ಮಾಡಬೇಕು. ಅದು ನೀಟಾಗಿ ಸಣ್ಣ ಉರಿಯಲ್ಲಿ ನಾವು ಅದನ್ನು ಫ್ರೈ ಮಾಡ್ಕೊಳೋದ್ರಿಂದ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಅದನ್ನು ಫ್ರೈ ಮಾಡಬೇಕು. ಆದಷ್ಟು ನಾವು ಬಿಸಿಲಿಗೆ ತಂಪಾದಂತಹ ಪದಾರ್ಥಗಳನ್ನೇ ಮಾಡಬೇಕು. ಹೆಸರುಬೇಳೆ ಕೂಡ ಇದು ದೇಹಕ್ಕೆ ತಂಪಾಗಿರೋದ್ರಿಂದ ಈ ಥರ ಹಲ್ವ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತಿಂತಾರೆ. ಸೊ ಈ ಥರ ನಾವು ನೀಟಾಗಿ ಅದನ್ನು ನಾವು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಒಂದು ಪ್ಲೇಟ್ಗೆ ತೆಗಿಬೇಕು. 1-2 ನಿಮಿಷ ಆದಮೇಲೆ ಮತ್ತೆ ಅದೇ ಹುರಿದಿರ್ತಕ್ಕಂಥ ಹೆಸರು ಬೇಳೆನ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೋಬೇಕು. ಅದನ್ನು ತರ್ತರಿಯಾಗಿ ರುಬ್ಕೋಬಾರ್ದು. ಪೌಡರ್ ರೀತಿ ನಾವು ಅದನ್ನು ನೈಸಾಗಿ ಪೌಡರ್ನ ರೀತಿ ರುಬ್ಕೋಬೇಕು. ನೋಡಿ, ಈ ಥರ ಹಾಕ್ಕೊಂಡ್ಮೇಲೆ ಅದನ್ನು ಈ ಥರ ಮಿಕ್ಸಿ ಮಾಡಬೇಕು. ಸೊ ನಾವು ಇದನ್ನು ತರ್ತರಿಯಾಗಿ ರುಬ್ಬಾರ್ದು, ಇದೇ ರೀತಿ ಪೌಡ್ರ್ ರೀತಿ ರುಬ್ಬಬೇಕು. ಅದಾದಮೇಲೆ ನೆಕ್ಸ್ಟು ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ 1 ಬವನಿ ಲೋಟದಷ್ಟು ನೀರನ್ನು ಹಾಕಬೇಕು. ನಾವು ನೀರನ್ನು ಇವಾಗಲೇ ಜಾಸ್ತಿ ಹಾಕಬೇಕು. ನಾವು ಬರೀ ಸಕ್ಕರೆ ಮುಳುಗೋಷ್ಟು ಅಷ್ಟೇ ನೀರು ಹಾಕಬಾರ್ದು, ಜಾಸ್ತಿನೇ ನೀರು ಹಾಕಿ ಜಸ್ಟ್ ಸಕ್ಕರೆ ಕರಗಿಸ್ಬೇಕಷ್ಟೆ. ಅದನ್ನೇನು ಪಾಕ ಮಾಡಬಾರ್ದು, ಜಸ್ಟ್ ಅದನ್ನು ಕರಗಿಸ್ಬೇಕಷ್ಟೆ. ಅದು ಕರಗ್ತಾ ಇರೋ ಟೈಮಲ್ಲಿ ನಾವು ಸ್ವಲ್ಪ ಕೇಸರಿ ದಳನ ಹಾಕಬೇಕು. ಅದನ್ನು ಹಾಕಿ ನೀಟಾಗಿ ಸಕ್ಕರೆ ಎಲ್ಲ ಕರಗೋ ರೀತಿ ಅದನ್ನು ಮಿಕ್ಸ್ ಮಾಡಬೇಕು. ನಾವು ಈ ಅಳತೆ ಮಾಡಿ ನೀರಲ್ಲಿ ಅಳತೆ ಮಾಡಿ ಹಾಕಿದಾಗ ಅದು ಸಕ್ಕರೆನ ಕರಗಿಸ್ತಾ ಇರುವ ಟೈಮಲ್ಲಿ ನಾವು ನೀರನ್ನು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿ ಬಿಸಿ ಮಾಡ್ಕೊಂಡು ಬಿಡಬೇಕು. ಸ್ವಲ್ಪ ನೀರು ಹಾಕ್ಬಿಡ್ರಿ, 1 ಬವನಿ ಲೋಟದಷ್ಟೇ ನೀರನ್ನು ಹಾಕಿ ನೀಟಾಗಿ ಈ ಥರ ಸಕ್ಕರೆನ ಎಲ್ಲ ಕರಗಿಸ್ಕೊಡಿ ಅಷ್ಟೇ. ಜಸ್ಟ್ ಪಾಕ ಮಾಡಬಾರ್ದು, ಕರಗಿಸ್ಬೇಕು. ಅದಾದಮೇಲೆ ನೆಕ್ಸ್ಟು ಗ್ಯಾಸಿನ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನು, ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ಅದೆಲ್ಲ ತುಪ್ಪ ಕರಗಿದ ಮೇಲೆ ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ಗಳನ್ನು ಹಾಕಬೇಕು. ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ, ದ್ರಾಕ್ಷಿ, ನಮಗೇನು ಡ್ರೈ ಫ್ರೂಟ್ ಇಷ್ಟ ಆಗುತ್ತೋ ಅದನ್ನೆಲ್ಲದನ್ನು ಹಾಕ್ಬಿಟ್ಟು ನಾವು ಅದನ್ನು ನಿಧಾನ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ತೆಗಿಬೇಕು. ಅದೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗಿ ತೆಗೆದ್ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಮತ್ತೆ ನಾವು ಅದಕ್ಕೇ 1 ಟೇಬಲ್ ಸ್ಪೂನಷ್ಟು ಈ ಟೈಮಲ್ಲಿ ಕಡಲೆ ಹಿಟ್ಟನ್ನು ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಅದನ್ನು ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾವು ಪೌಡರ್ ಮಾಡಿಟ್ಟಿರ್ತಕ್ಕಂತಹ ಹೆಸರುಬೇಳೆ ಪೌಡರ್ ಇದೆಯಲ್ಲ ಅದನ್ನು ಕೂಡ ಹಾಕ್ಕೋಬೇಕು. ಆ ಪೌಡರನ್ನು ಹಾಕಿ ನೀಟಾಗಿ ಅದನ್ನು ಕೂಡ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. 1-2 3 ನಿಮಿಷಗಳ ಕಾಲ ನಾವು ಆದಷ್ಟು ಕಮ್ಮಿ ಉರಿಯಲ್ಲಿ ಅದನ್ನು ನಾವು ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ನಾವು ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಕರಸಿ ಇಟ್ಕೊಂಡಿರ್ತಕ್ಕಂಥ ಸಕ್ಕರೆ ನೀರಿತ್ತಲ್ಲ ಆ ನೀರನ್ನು ಇದಕ್ಕೆ ಇವಾಗ ಹಾಕಬೇಕು. ಆ ನೀರನ್ನು ನಿಧಾನಕ್ಕೆ ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಆದಷ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಅದಾದಮೇಲೆ ಸಕ್ಕರೆ ನೀರನ್ನು ಹಾಕಿದ್ಮೇಲೆ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ನೀಟಾಗಿ ಈ ಥರ ಗಂಟಿಲ್ಲದೆ ಇರೋ ರೀತಿ ನಾವು ಅದನ್ನು ಕೈ ಆಡ್ತಾ ಕಲಿಸ್ಬೇಕು. ಈ ಥರ ಎಲ್ಲ ನಾವು ನೀಟಾಗಿ
ಗಂಟಿಲ್ಲದೆ ಇರೋ ರೀತಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಬೇಯಿಸಿದಾಗ ಏನಾಗುತ್ತೆ, ಈ ಸಕ್ಕರೆ ಅಂಶನೆಲ್ಲ ಅದು ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಹಲ್ವಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ಥರ ಅದೊಂದು 2 ನಿಮಿಷದೊಳಗೆ ಈ ರೀತಿ ಗಟ್ಟಿಯಾಗುತ್ತೆ. ಸೊ ನಾವು ಅದಕ್ಕೆ ಎಷ್ಟು ನೀರು ಹಾಕ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಈ ಟೈಮಲ್ಲಿ ಎಲ್ಲರೇ ಗಟ್ಟಿ ಆಯ್ತು ಅಂದರೆ ಅದಕ್ಕೆ ನಾವು ಬಿಸಿ ನೀರನ್ನು ಹಾಕಿ ಮತ್ತೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು, ತಣ್ಣೀರನ್ನು ಹಾಕಬಾರ್ದು. ಸೊ ಅದಾದಮೇಲೆ ನೆಕ್ಸ್ಟ್ ತಳ ಹಿಡಿಬಾರ್ದು ಅಂದರೆ ನಾವು ಇನ್ನೂ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇದನ್ನು ನಾವು ಬೇಯಿಸಬೇಕು. ಇದೆಲ್ಲ ನೀಟಾಗಿ ಬೆಂದ ಮೇಲೆ ಅದಕ್ಕೆ ನಾವು ಕರೆದಿರ್ತಕ್ಕಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ನಾವು ಮಿಕ್ಸ್ ಮಾಡ್ಬೋದು. ಸೊ ನೋಡಿ, ಇದನ್ನು ನಾವು ತಿನ್ಬೇಕಾದ್ರೆ ಯಾವ ರೀತಿ ನಮಗೆ ಫೀಲ್ ಆಗುತ್ತೆ ಅಂದರೆ 19 ಕಿಡ್ಸ್ ಥರ ನಮಗೆ ಅವಾಗ ಅಂಗನವಾಡಿಯಲ್ಲಿ ಕೊಡೋ ಥರ ಫುಡ್ ಥರ ನಮಗಿದು ನೆನಪಾಗುತ್ತೆ. ಸೊ ಇದು ಅದೇ ಥರನೇ ಟೇಸ್ಟ್ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ಇದನ್ನು ನಾವು ಒಂದು ಸರ್ವಿಂಗ್ ಬೌಲಿಗೆ ಇದನ್ನು ನೀಟಾಗಿ ಸರ್ವ್ ಮಾಡಬೇಕು. ಸೊ ಇದೆಲ್ಲ ಸರ್ವ್ ಮಾಡಿ ಮೇಲೆ ನಾವು ಬೇಕಂದರೆ ದ್ರಾಕ್ಷಿ ಗೋಡಂಬಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ನೀವು ಕೂಡ ಇದನ್ನು ಟ್ರೈ ಮಾಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.